ಮಾಡ್ತಾರೆ. ನಾನು ಸ್ಟ್ರೈಟಾಗಿ ಆನ್ಸರ್ ಕೇಳ್ತೀನಿ. ಸ್ನೇಹಿತು ಮತ್ತು ನಮ್ರತಾ ಅವ್ರು ಗೆಲ್ಲೋಕೆ ಹೋಗಿದಾರ ಬಿಗ್ ಬಾಸ್ ಮನೆಗೆ, ಅವ್ರು ಗೇಮ್ ಆಡೋದಕ್ಕೆ ಹೋಗಿದಾರ, ಅದರ್ವೈಸ್ ವಿನಯ್ನ ಗೆಲ್ಸೋಕೆ ಹೋಗಿದಾರ ಅಂತ? ಮ್ಯಾಮ್ ನಾವು ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿಲ್ಲ ನಾವು ವಿನಯ್ನ ಗೆಲ್ಲಿಸ್ತೀವಿ ಅಂತ, ಆಯಿತಾ. ನಾವು ಯಾರು ನಮ್ಗೆ ಗೊತ್ತೇ ಇರಲಿಲ್ಲ ವಿನಯ್ ಯಾರು ಅಂತ, ನಮ್ರತಾ ಯಾರು ಅಂತ. ಅಲ್ಲಿ ಹೋದ್ಮೇಲೆ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಆಯಿತು. ನಾವು ಹೇಗಿದ್ವಿ ಅಂದರೆ ನಮ್ಮ 3 ಜನದಲ್ಲಿ ಯಾರೇ ಗೆದ್ರು ಇನ್ನಿಬ್ರಿಗೆ ಅಷ್ಟೇ ಖುಷಿ ಆಗುತ್ತೆ. ಸೊ ವಿನಯ್ ಕ್ಯಾಪ್ಟನ್ ಆದಾಗ ನನಗೆ ಅಷ್ಟೇ ಖುಷಿಯಾಗಿದೆ. ಆ ವಾರದಲ್ಲಿ ನಂದು ಅಷ್ಟೇ ಕಾಂಟ್ರಿಬ್ಯೂಷನ್ ಇತ್ತು. ಮೈಕಲ್ ಕ್ಯಾಪ್ಟನ್ ಆದಾಗ ನಾನೇ ಗೆಲ್ಸ್ಕೊಟ್ಟಿದ್ದು, ನನಗೂ ಅಷ್ಟೇ ಖುಷಿ ಇತ್ತು, ಆಯಿತಾ. ನಾನು ಕ್ಯಾಪ್ಟನ್ ಆದಾಗ ವಿನಯ್ ನಮ್ರತಾ ಇಬ್ಬರು ಅಷ್ಟೇ ಖುಷಿ ಪಟ್ಟಿದ್ದಾರೆ. ನನ್ನ ಚೇರ್ ಮೇಲೆ ಕೂತ್ಕೊಂಡಾಗಲೂ ಅವ್ರ ರಿಯಾಕ್ಷನ್ ನೋಡಿದ್ರೆ ಅಷ್ಟೇ ಖುಷಿ ಇರುತ್ತೆ. ಸೊ ಆ ಥರ ಒಂಥರ ಅನ್ಕಂಡೀಷ್ನಲ್ ಫ್ರೆಂಡ್ಶಿಪ್ಪು, ಅನ್ಕಂಡೀಷ್ನಲ್ ಲವ್ ಇತ್ತು ನಮ್ಮ 3 ಜನದ ಮಧ್ಯ. ಅದನ್ನು ಜನ ಅಂದರೆ ಒಂದಷ್ಟು ಟ್ರೋಲ್ ಪೇಜಸ್ ಅವರು ಏನೋ ಅಂದ್ಕೊಂಡಿರ್ಬೋದು ದ್ಯಾಟ್ ನಾವು ಅವ್ರನ್ನ ಗೆಲ್ಸಕ್ಕೆ ಹೋಗಿದ್ದೀವಿ ಮತ್ತೊಂದು ಅಂತ. ಬಟ್ ನಮ್ಮ 3 ಜನಕ್ಕೆ ಹೇಗಿತ್ತು ಅಂದರೆ ನಮ್ಮ 3 ಜನದಲ್ಲಿ ಯಾರು ಗೆದ್ರೂ ವಿಲ್ ಬಿ ಹ್ಯಾಪಿ ಅಂತ ಇತ್ತು ಅಷ್ಟೇ. ಅದು ಅಲ್ಲೊಂದು ಸೆಲ್ಫ್ಲೆಸ್ನೆಸ್ ಇದೆ. ಆ ಸೆಲ್ಫ್ಲೆಸ್ನೆಸ್ ಬರಬೇಕು ಅಂದರೆ, ಆ ನಿಸ್ವಾರ್ಥ ಮನೋಭಾವ ಬರಬೇಕು ಅಂದರೆ ತುಂಬ ಬೇಕು. ಒಬ್ಬ ಮನುಷ್ಯಂಗೆ ತುಂಬ ಸ್ಟ್ರೆಂತ್ ಇರಬೇಕು. ಆ್ಯಂಡ್ ಅದು ನಾವು ಅಚೀವ್ ಮಾಡಿದ್ದೀವಿ. ಎಸ್ಪೆಷಲಿ ಆ ಮನೆಯಲ್ಲಿ ನಾವು ಒಂದು ಟ್ರೂ ಫ್ರೆಂಡ್ಶಿಪ್ ಅಚೀವ್ ಮಾಡಿದ್ದೀವಿ, ಒಂದು ಟ್ರೂ ಬ್ರದರ್ಹುಡ್, ಒಂದು ಟ್ರೂ ಲಾಯಲ್ಟಿ ಅಚೀವ್ ಮಾಡಿದ್ದೀವಿ ಅಂದರೆ ಅದು ತುಂಬ ದೊಡ್ಡ ವಿಷಯ ಮ್ಯಾಮ್. ಆ ಮನೇಲಿ ಆಗಲ್ಲ. ಆ ಮನೇಲಿ ಫ್ರೆಂಡ್ಶಿಪ್ಸ್ಗಳು ಉಳಿಯಲ್ಲ, ಆ ಮನೆಯಲ್ಲಿ ಲವ್ ಉಳಿಯಲ್ಲ, ಆ ಮನೇಲಿ ಎಲ್ಲ ಬ್ರೇಕ್ ಆಗುತ್ತೆ. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ನ, ನಮ್ಮ ಲಾಯಲ್ಟಿನ ಬ್ರೇಕ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಎಷ್ಟು ಟ್ರೈ ಮಾಡಿದ್ದಾರೆ, ಆದರೂ ನಾವು ಕೊನೆ ತನಕ ಜೊತೆಗಿದ್ವಿ. ಫಸ್ಟ್ ದಿನದಿಂದ ಕೊನೆ ದಿನ ತನಕ ಜೊತೆಗಿದ್ವಿ. ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಬಟ್ ಸುದೀಪ್ ಸರ್ ಬಂದಾಗ ಹೇಳ್ತಾರೆ, ಅಂದರೆ ಬಿಗ್ ಬಾಸ್ ಮನೆಗೆ ಸದ್ಯಕ್ಕೆ ಆನೆ ವಿನಯ್ ಅಂತ. ಆವಾಗ ಆನೆನ ಎಲ್ಲರೂ ಎದುರಾಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ ಎಲ್ಲರೂ. ಕೆಲವರು ಸಕ್ಸಸ್ ಕೂಡ ಆಗ್ತಾರೆ ಅದರಲ್ಲಿ. ಸೊ ಯಾಕೆ ಅವಾಗ ಸ್ನೇಹಿತ ಮತ್ತು ನಮ್ರತಾಗೆ ನಾವು ಈ ಆನೆನ ಎದುರಾಕೋಬೇಕು, ಆನೆ ಹೊಡೆಯಬೇಕು ಅಂತ ಅನ್ಸಲ್ಲ? ಮ್ಯಾಮ್ ನೋಡಿ, ಹ್ಯೂಮನ್ ಬಿಹೇವಿಯರ್ ಹೆಂಗೆ ಗೊತ್ತಾ. ಸೊ ಆನೆ ಅಂತ ಕೊಟ್ಟಿದ್ದು ವಿನಯ್ನ ಹೊಗಳಕ್ಕೋ ಏನೋ ಗೊತ್ತಿಲ್ಲ, ಬಟ್ ಒಂದು ದೊಡ್ಡ ಟಾರ್ಗೆಟ್ ಹಾಕಿದ್ರು ಅವ್ರ ತಲೆ ಮೇಲೆ, ಹೊಡೀರಿ ಇವ್ರನ್ನ ಅಂತ. ನಮಗೆ 2 ಆಪ್ಷನ್ ಇತ್ತು. ಒಂದು, ನಾವು ಆನೆ ಹೊಡಿಯೋಕ್ಕೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬೋದು, ಇಲ್ಲ ಆನೆ ಜೊತೆ ನಿಂತ್ಕೊಬೋದು ಅಂತ. ನಾವು ಆನೆ ಜೊತೆ ನಿಂತ್ಕೊಂಡ್ವಿ. ಬಿಕಾಸ್ ನಮಗೆ ವಿನಯ್ ಒಬ್ಬ ಮನುಷ್ಯ ಆಗಿ ಎಷ್ಟು ಒಳ್ಳೆಯವರು ಅಂತ ನಮ್ಗೆ ಗೊತ್ತಿತ್ತು. ನನಗೆ ನಮ್ರತಂಗೆ ಇಬ್ಬರೂ ಗೊತ್ತಿತ್ತು. ಸೊ ನೀವು ಏನೇ ಮಾಡ್ಕೊಳ್ಳಿ, ನಮ್ಮ ಫ್ರೆಂಡ್ಶಿಪ್ಪೇ. ಅದು ಆನೆ ಇರ್ಬೋದು, ಸಿಂಹ ಇರ್ಬೋದು, ಇನ್ನೊಂದಿರ್ಬೋದು. ಸೊ ನಾವು ಲಾಯಲ್ ಆಗೇ ಆಡಿದ್ವಿ.